ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಸೋಮಾವತಿ ಅಮಾವಾಸ್ಯೆ ಇದೆ. ಈ ಒಂದು ದಿನದಂದು ನಾವು ಯಾವ ಒಂದು ಕಾರ್ಯಗಳನ್ನು ಮಾಡಬೇಕು ಮತ್ತು ಇದಕ್ಕೆ ಬೌದ್ಧ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಇದಕ್ಕೆ ಎರಡು ಹೆಸರುಗಳಲ್ಲೂ ಸಹ ಕರೀತಾರೆ. ಇದು ಭಾದ್ರಪದ ಅಮಾವಾಸ್ಯೆ ಅಂತ ಸಹ ಈ ಒಂದು ಅಮಾವಾಸ್ಯೆಯನ್ನು ಕರೀತಾರೆ. ಈ ಸೋಮಾವತಿ ಅಮಾವಾಸ್ಯೆ ಸೋಮವಾರ ದಿನ ಬಂದಿರೋದ್ರಿಂದ ಹಾಗಾಗಿ ಇದಕ್ಕೆ ಸೋಮಾವತಿ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಈ ಒಂದು ದಿವಸ ನಾವು ಅಮಾವಾಸ್ಯೆ ದಿವಸ ಈ ಒಂದು ಸಣ್ಣ ಉಪಾಯವನ್ನು ಮಾಡಿದ್ದೇ ಆದರೆ ನಿಮ್ಮ ಸಕಲ ಒಂದು ಇಷ್ಟಾರ್ಥಗಳಾಗಿರಬಹುದು ಮತ್ತು ದಾಂಪತ್ಯದಲ್ಲಿ ಕಲಹ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ. ಹೇಗೆ ನಾವು ದಾಂಪತ್ಯವನ್ನು ಸರಿಪಡಿಸ್ಕೊಳ್ಳೋದು ಅಂಥೇಳಿ ತುಂಬ ಜನಕ್ಕೆ ಗೊಂದಲವಾಗಿರುತ್ತೆ ಮತ್ತು ಅದು ತುಂಬ ದೊಡ್ಡ ಮಟ್ಟದಲ್ಲಿ ಜಗಳ ಅನ್ನೋಂಥದ್ದು ಆಗಿ ಕೂತಿರುತ್ತೆ. ಹಾಗಾಗಿ ಈ ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಮಟ್ಟಿಗಾನ ಕಡಿಮೆ ಆಗಬೇಕು, 100ಕ್ಕೆ 100ರಷ್ಟು ಆಗೋದು ಖಂಡಿತ. ಆದರೆ ನೀವು ಪೂಜೆಯನ್ನು ಮಾಡ್ಕೊಳ್ಳೋ ಪದ್ಧತಿಯ ಮೇಲೆ ಅದು ನಿಮ್ಮ ಒಂದು ಕೆಲಸಗಳು ಹೇಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಸೋಮಾವತಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿನೇ ಭೂಲೋಕಕ್ಕೆ ಬಂದಿದ್ದಾರೆ ಅನ್ನುವಂಥ ಪುರಾಣಗಳಿಗೆ ಸಾಕಷ್ಟು ಉಲ್ಲೇಖವಿದೆ. ಈ ಅಮಾವಾಸ್ಯೆ ದಿವಸ ಈ ಒಂದು ಸೋಮಾವತಿ ಅಮಾವಾಸ್ಯೆ ಏನು ಬರುತ್ತೋ ಈ ದಿವಸ ನಾವು ಈ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು, ಸಣ್ಣ ಒಂದು ತಂತ್ರಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಮಾಡಿದ್ದೇ ಆದರೆ ನಿಮಗೆ ಎಷ್ಟೋ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಕಾಣ್ತೀರಾ. ಬನ್ನಿ, ಇವಾಗ ಏನು ಮಾಡಬೇಕು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಅರ್ಧನಾರೀಶ್ವರ ಅಂಥೇಳಿ ಪರಮೇಶ್ವರನನ್ನು ಕರೀತಾರೆ. ಅರ್ಧನಾರೀಶ್ವರರ ಸ್ವರೂಪವಾಗಿರುವಂಥದ್ದು ಈ ಭೂಲೋಕದಲ್ಲಿ ಯಾರಪ್ಪ ಅಂತಂದರೆ ಮಂಗಳಮುಖಿಯರು. ಆ ಒಂದು ಮಂಗಳಮುಖಿಯರಿಗೆ ಮೊದಲಿಗೆ ಗಂಡು ಮಕ್ಕಳಾಗಿರ್ತಾರೆ, ಆ ನಂತರದಲ್ಲಿ ಅವರು ಹೆಣ್ಮಕ್ಳಾಗಿ ಟರ್ನ್ ಆಗುವಂಥದ್ದು. ಅವರು ಅರ್ಧನಾರೀಶ್ವರ ಶಿವಶಕ್ತಿ ಸ್ವರೂಪ ಅಂತಲೇ ಹೇಳಬಹುದು. ಅವರಿಗೆ ಇವತ್ತಿನ ದಿವಸ ನೀವು ಯಾರಾದರೂ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರಾದರೂ ಅವರ ಮನಸ್ಸಿಗೆ ನೀವು ನೋವನ್ನು ಉಂಟಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಅವರು ನಿಮ್ಮ ಹತ್ರಕ್ಕೆ ಹಣವನ್ನು ಕೇಳಿದ್ರೆ ನೀವು ಅವ್ರಿಗೆ ಖಂಡಿತವಾಗಲೂ ಇವತ್ತಿನ ದಿವಸ ನೀವು ಇಲ್ಲ ಅಂತ ಮಾತ್ರ ಹೇಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಿಮ್ಮ ಕೈನಲ್ಲಿ 10 ರೂಪಾಯಿ ಇದೆಯೋ 5 ರೂಪಾಯಿ ಇದೆಯೋ ಎಷ್ಟಿದೆಯೋ ನೀವು ಅಷ್ಟು ಅವರಿಗೆ ಕೊಟ್ಬಿಟ್ಟು ಅವ್ರ ಹತ್ರಕ್ಕೆ ರಿಟರ್ನ್ ನೀವು ದುಡ್ಡನ್ನು ತೆಗೆದುಕೊಳ್ಬೇಕು. ಇವಾಗ ಒಂದು 10 ರೂಪಾಯಿ ಕೊಟ್ಟಿದ್ದೀರಿ ಅಂತಂದರೆ 1 ರೂಪಾಯಿ ನಾಣ್ಯ ನೀವು ವಾಪಸ್ಸು ನಾಣ್ಯದ ರೂಪದಲ್ಲಿ ತೆಗೆದುಕೊಳ್ಬೇಕು. ಎಷ್ಟು ನಿಮ್ಮ ಯಥಾಶಕ್ತಿ ಎಷ್ಟಿದೆಯೋ ಮಿನಿಮಮ್ ನೀವು 5 ರೂಪಾಯಿ 10 ರೂಪಾಯಿಯನ್ನು ಕೊಟ್ಟರೂ ಕೂಡ ನೀವು 1 ರೂಪಾಯಿ ನಾಣ್ಯವನ್ನು ಅವ್ರ ಹತ್ರಕ್ಕೆ ವಾಪಸ್ಸಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಬರ್ತಾ ಇರುತ್ತಲ್ಲ, ಸಾಕ್ಷಾತ್ ಶಿವ ಪಾರ್ವತಿಯ ಸ್ವರೂಪ ಅಂತಲೇ ಹೇಳ್ಬಹುದು. ಅವರು ಅಂಥವರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಆ ಒಂದು ಹಣವನ್ನು ತೆಗೆದುಕೊಂಡು ಬಂದು ನೀವು ಎಲ್ಲಿಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಪರ್ಸ್ನಲ್ಲಿ ದುಡ್ಡು ನಿಲ್ತಾನೇ ಇರೋದಿಲ್ಲ. ಎಷ್ಟೇ ದುಡ್ಡು ನಾವು ಸಂಬಳ ಬಂದರೂ ಕೂಡ ನಮ್ಮ ಕೈನಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋವಂಥವ್ರು ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇಲ್ಲ ನಾವು ಒಡವೆ ನಮ್ಮದು ಯಾವಾಗಲೂ ಇವಾಗ ಅಡ ಇಟ್ಟೋದಕ್ಕಂತೇಳಿ ಹೋಗ್ತಾನೇ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲೂ ಸಹ ನೀವು ಆ ಒಂದು 1 ರೂಪಾಯಿ ಕಾಯಿನನ್ನು ನೀವು ಎಲ್ಲಿ ಇವಾಗ ಹಣವನ್ನು ಇಡ್ತೀರೋ ಇಲ್ಲ ಅಂತಂದರೆ ನೀವು ದುಡ್ಡು ಬಿಡಿಸ್ಕೊಂಡು ಬರೋದಕ್ಕೆ ಏನು ಹೋಗ್ತಿರಲ್ವ ಅದರ ಜೊತೆಯಲ್ಲಿ ನೀವು ಒಡವೆಯನ್ನು ಬಿಡಿಸ್ಕೊಂಡು ಬರುವಾಗ ಅದರ ಜೊತೆಯಲ್ಲಿ ಆ ಒಂದು ಕಾಯಿನನ್ನು ಇಟ್ಕೊಂಡು ಬಂದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಸಹ ಪದೇ ಪದೇ ನಿಮ್ಮದು ಒಡವೆ ಅನ್ನೋವಂಥದ್ದು ಇವಾಗೇನು ನೀವು ಇಡೋದಕ್ಕೆ ಹೋಗ್ತಿರಲ್ವ ಆ ರೀತಿ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಆದಷ್ಟು ನಿಮಗೆ ಎಂಥದ್ದೇ ಒಂದು ಕಷ್ಟ ಇದ್ದರೂ ಕೂಡ ಅದಕ್ಕೆ ಏನೋ ಒಂದು ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ. ನಿಮ್ಮ ಒಡವೆಗಳು ಅಡ ಇಡೋದಕ್ಕೆ ಬೇಗ ಬೇಗ ಹೋಗೋದಿಲ್ಲ. ಇದು ಒಂದು ಸಣ್ಣ ಉಪಾಯ ಅಂತಲೇ ಹೇಳಬಹುದು. ನೋಡಿ, ಸೋಮಾವತಿ ಅಮಾವಾಸ್ಯೆ ದಿವಸ ಈ ರೀತಿ ಒಂದು ಶಿವಲಿಂಗಕ್ಕೆ ಬಿಲ್ಪತ್ರೆ ಮತ್ತು ಹಸಿ ಹಾಲನ್ನು ನೀವು ನಿಮ್ಮ ಕೈಯಾರನೇ ಅಭಿಷೇಕವನ್ನು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಬಿಲ್ಪತ್ರೆ, ಕಡ್ಡಿ, ಕರ್ಪೂರ ನಿಮ್ಮ ಯಥಾಶಕ್ತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಫಲ, ತಾಂಬೂಲ, ಅಗರಬತ್ತಿ ಮತ್ತು ಕಾಯನ್ನು ನೀವು ಒಡೆದ್ಬಿಟ್ಟು ನೀವು ಸ್ವತಃ ಈ ಪೂಜೆಯನ್ನು ಮಾಡಬೇಕು. ನೀವು ಅಭಿಷೇಕಕ್ಕೆ ಕೊಟ್ಟರೂ ಸಹ ನಿಮ್ಮ ಕೈಯಾರೆ ನೀವು ಈ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಸಾಕ್ಷಾತ್ ಶಿವನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ಎಂಥದ್ದೇ ಒಂದು ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೆ ನಿಮಗೆ ಗಂಡ ಹೆಂಡತಿ ಸಮೇತವಾಗಿ ನೀವು ಈ ಒಂದು ದೇವರಿಗೆ ನಾವು
ಹಾಲನ್ನು ಹಾಕಬೇಕಾಗತ್ತೆ. ಹಸಿ ಹಾಲನ್ನು ಹಾಕಿ ನೀವು ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾಗ ನಿಮಗೆ ತುಂಬ ಅಂದರೆ ತುಂಬ ಬೇಗನೆ ನಿಮ್ಮದು ಎಂಥದ್ದೇ ಒಂದು ಕಠಿಣ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗ್ತಾ ಬರುತ್ತೆ ಅಂತಲೇ ಹೇಳಬಹುದು. ಮತ್ತು ದಾಂಪತ್ಯದಲ್ಲಿ ನಿಮಗೆ ಹೊಂದಾಣಿಕೆ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಗಂಡ ಹೆಂಡತಿ ಸಮೇತರಾಗಿ ಈ ಶಿವಲಿಂಗಕ್ಕೆ ಸೋಮಾವತಿ ಅಮಾವಾಸ್ಯೆ ದಿವಸ ಹಾಲನ್ನು ಹಾಕಬೇಕಾಗುತ್ತೆ. ಅದು ಬಂದು ಹಸೆ ಹಾಲು. ಫಸ್ಟು ನೀರನ್ನು ಹಾಕಿ ಪೂಜೆಯನ್ನು ಸಲ್ಲಿಸ್ಕೊಂಡು ಪೂಜೆ ಆದ ನಂತರದಲ್ಲಿ ನೀವು ಹಸೆ ಹಾಲನ್ನು ಹಾಕಿ ನೋಡಿಲ್ಲಿ ಲಿಂಗದ ಬಾಯಿನಲ್ಲಿ ನೀರು ಅನ್ನುವಂಥದ್ದು ಬರ್ತಾಯಿದೆ. ಇದನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಸಾಕ್ಷಾತ್ ಆ ದೇವರ ಅನುಗ್ರಹನೇ ನಿಮಗೆ ಸಿಗುತ್ತೆ. ಈ ಸೋಮಾವತಿ ಅಮಾವಾಸ್ಯೆ ದಿವಸ ಈ ಒಂದು ಸಣ್ಣ ಪುಟ್ಟ ನೀವು ಪರಿಹಾರವನ್ನು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ದಾಂಪತ್ಯ ಅನ್ನುವಂಥದ್ದಾಗಿರ್ಬೋದು, ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನುವಂಥದ್ದು ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು. ಯಾವುದೇ ಒಂದು ಸಣ್ಣ ಉಪಾಯ ಮಾಡಿದ್ರೂ ಸಹ ನಾವು ನಂಬಿಕೆ ಇಟ್ಟು ಮಾಡಬೇಕು. ಅದರಲ್ಲಿ ನಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಮತ್ತು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಗಣೇಶ ಹಬ್ಬ ಬರ್ತಾಯಿದೆ, ಗಣೇಶನಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೃಷ್ಟಿಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಈ ಪಾರ್ವತಿ ಪರಮೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಬನ್ನಿ.